ಒಂದಾನೊಂದು ಊರಿನಲ್ಲಿ ರಾಮು ಹಾಗೂ ಶ್ಯಾಮು ಎಂಬ ಇಬ್ಬರು ಆತ್ಮೀಯ ಸ್ನೇಹಿತರು ವಾಸವಾಗಿದ್ದರು. ಅವರು ತುಂಬ ನಿಷ್ಠೆ ಹಾಗೂ ಪ್ರಾಮಾಣಿಕರಾಗಿದ್ದರು. ಅವರು ಯಾವಾಗಲೂ ಒಬ್ಬರನ್ನು ಬಿಟ್ಟು ಒಬ್ಬರು ಇರುತ್ತಿರಲಿಲ್ಲ. ಅವರು ಏನೇ ಮಾಡಲು ಹೋದರೂ ಇಬ್ಬರು ಜೊತೆಯಾಗಿ ಹೋಗುತ್ತಿದ್ದರು. ಅವರು ಒಂದು ದಿನ ಮಾರ್ಕೆಟ್ಗೆ ಹೋಗುವರು. ಒಂದು ದಿನ ರಾಮು ಹಾಗೂ ಶ್ಯಾಮು ಇಬ್ಬರು ತರಕಾರಿ ತರಲು ಮಾರ್ಕೆಟ್ಗೆ ಹೋಗುವರು. ಅವರಿಬ್ಬರು ತರಕಾರಿ ತರಲು ಹೋದಾಗ ಒಂದು ಭಯಂಕರವಾದ ಘಟನೆ ನಡೆಯುತ್ತದೆ. ಗೆಳೆಯ ಶ್ಯಾಮು, ನಡಿ, ಈ ಕೂಡಲೇ ತರಕಾರಿಯನ್ನು ತೆಗೆದುಕೊಂಡು ಮನೆಗೆ ಹೊರಡೋಣ. ಮನೆಯಲ್ಲಿ ಅಮ್ಮ ಅಡುಗೆ ಮಾಡಲು ಕಾಯುತ್ತಿರುತ್ತಾರೆ. ನಡಿ, ತರಕಾರಿ ತೆಗೆದುಕೊಂಡು ಈ ಕೂಡಲೇ ಹೊರಟು ಹೋಗೋಣ. ಆಯಿತು ರಾಮು, ತೆಗೆದುಕೊಂಡು ಈ ಕೂಡಲೇ ಇಲ್ಲಿಂದ ಹೊರಟು ಹೋಗೋಣ. ಅಮ್ಮ ನಮಗಾಗಿ ಕಾಯುತ್ತಿರುತ್ತಾಳೆ. ನಡಿ, ಇಲ್ಲಿಂದ ಹೊರಟು ಹೋಗೋಣ. ಹೇ ರಾಮು, ಇನ್ನೊಂದು ವಿಷಯ. ಅಮ್ಮ ಹೇಳಿದ ಎಲ್ಲ ತರಕಾರಿಗಳನ್ನು ತೆಗೆದುಕೊಂಡಿಯಾ ಅಂತ ಚೆಕ್ ಮಾಡ್ಕೊ. ಅದಾದ ನಂತರ ನಾವು ಮನೆಗೆ ಹೊರಟು ಹೋಗೋಣ. ಆಮೇಲೆ ತರಕಾರಿ ಇಲ್ಲದಿದ್ದರೆ ಊಟ ಮಾಡಲು ತುಂಬ ಅವಶ್ಯಕತೆ ಇರುತ್ತದೆ. ನಡಿ, ಇಲ್ಲಿಂದ ಹೊರಟು ಹೋಗೋಣ. ಒಂದು ದಿನ ಇಬ್ಬರು ಸೇರಿ ತರಕಾರಿ ತೆಗೆದುಕೊಂಡು ಮರಳಿ ಮನೆಗೆ ಹೋಗುತ್ತಿರುವಾಗ ರಾಮು ಒಂದು ಸುಂದರವಾದ ಹುಡುಗಿಯನ್ನು ಬಜಾರದಲ್ಲಿ ನೋಡಿಬಿಡುತ್ತಾನೆ. ಅವನು ನೋಡಿದ ತಕ್ಷಣ ಅವನಿಗೆ ರೋಮಾಂಚನವಾಗುತ್ತದೆ. ಗೆಳೆಯ, ಏನು ಸೂಪರ್ ಆಗಿದ್ದಾಳೆ ಗೆಳೆಯ ಅವಳು ನಾನು ಮದುವೆ ಆಗಬೇಕಂತ ಮಾಡಿದ್ದೇನೆ. ದಯವಿಟ್ಟು ನನಗೆ ಸಪೋರ್ಟ್ ಮಾಡು ಗೆಳೆಯ. ಅವಳ ಇಲ್ಲದ್ರೆ ನನ್ನ ಜೀವನ ಜಾಲಿಯಾಗಿರುತ್ತೆ. ಶ್ಯಾಮ, ನಾ ಹೇಳೋದು ತಿಳಿತಿದೆ ತಾನೇ? ಅವಳು ನನಗೆ ಬೇಕು ಅಷ್ಟೇ. ಮಾವ, ನಾ ಹೇಳಿದ್ನಲ್ಲ, ಲವ್ ಆ್ಯಟ್ ಫಸ್ಟ್ ಸೈಟ್ ಅಂದರೆ ಇದೇ ಕಣೋಲೆ. ಅವಳು ನನಗೆ ಬೇಕು ಕಣೋ. ಅವಳಂದ್ರೆ ನನಗೆ ತುಂಬ ಇಷ್ಟ. ಅವಳನ್ನು ಹೇಗಾದರೂ ಮಾಡಿ ನನಗೆ ಮದುವೆ ಆಗೋ ಥರ ಮಾಡಿಕೊಡು ದೋಸ್ತ, ಪ್ಲೀಸ್ ಕಣೋಲೆ. ಲೇ ರಾಮ ಮಾಮ, ಬೇಡ ಕಣಲೇ. ಲವ್, ಪ್ರೀತಿ, ಪ್ರೇಮ ಹುಡುಗರಿಗೆ ಸೂಟ್ ಆಗಲ್ಲ ಕಣೋಲೆ. ಅವಳು ಹುಡುಗಿ ಸರಿ ಇಲ್ಲ. ಅವಳ ಮುಖದಲ್ಲೇ ಎಲ್ಲ ಎದ್ದು ಕಾಣ್ತಾ ಇದೆ ಕಣೋಲೆ. ಪ್ರೀತಿ ಪ್ರೇಮ ಅಂತ ಹೋದರೆ ಗ್ಯಾರಂಟಿ ಚಿಪ್ಪು ಕೈ ಕೊಡ್ತಾರೆ ಕಣೋಲೆ. ದಯವಿಟ್ಟು ನನ್ನ ಮಾತು ಕೇಳು. ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಉಪೇಂದ್ರ ಅವರು ಹೇಳಿಲ್ಲ ಕಣೋಲೆ. ನಾ ಹೇಳೋದು ಚೆನ್ನಾಗಿ ತಿಳಿದುಕೋ. ಹುಡುಗಿಯರ ಹಿಂದೆ ಹೋದರೆ ಗ್ಯಾರಂಟಿ ಚಿಪ್ಪು. ನಾ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಸುಮ್ಮನೆ ಬೇಡ ಅಂತ ಹೇಳ್ತಾ ಇದ್ದೀನಿ, ಬೇಡ ಬೇಡ. ಲೇ ಶ್ಯಾಮ, ಈಗ ನೀನು ನನಗೆ ಅವಳನ್ನು ಮದುವೆ ಆಗಲು ಸಪೋರ್ಟ್ ಮಾಡ್ತೀಯ ಇಲ್ಲ ಅಂತ ಅಷ್ಟೇ ಹೇಳ್ಕೊಳಲೇ. ದೋಸ್ತಿ ಅಂದರೆ ಆಸ್ತಿ ಅಂದ್ಕೊಂಡ್ರು ನನಗೆ ನಿನಗೆ ಈ ಒಂದು ಹುಡುಗಿ ಯಾವ ಲೆಕ್ಕಲೇ. ಇವಳು ನನಗೆ ಖಂಡಿತವಾಗಿ ಬಿದ್ದೇ ಬೀಳ್ತಾಳೆ. ನೀನು ಸಪೋರ್ಟ್ ಮಾಡ್ತೀಯ ಇಲ್ವೋ ಅಷ್ಟೇ ಹೇಳು. ದಯವಿಟ್ಟು ಇದೊಂದು ಸಲ ಹೆಲ್ಪ್ ಮಾಡ್ಕೊಳಲೇ. ದೋಸ್ತಿ ಮೇಲೆ ಬೆಲೆ ಇಲ್ವಣ್ಣ. ಶ್ಯಾಮ, ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ತಾ ಇದ್ದೆ ತಾನೆ? ನಡಿ, ಈ ಸದ್ಯ ಅವಳ ಹಿಂದೆ ಹೋಗಿ ಅವಳನ್ನು ನೀನು ಕೇಳಿಬಿಡೋಣ. ನಡಿ ಹೋಗೋಣ. ಲೇ ರಾಮಲೇ, ಒಂದೇ ದೇಹ ಎರಡು ಜೀವ ಇದ್ದಂತಾರೋ ನಮಗೆ. ದೋಸ್ತಿ ಬಗ್ಗೆ ಮಾತಾಡ್ತೆ ಕಣಲೇ. ದೋಸ್ತಿ ಏನಂತ ತೋರಿಸ್ತೀನಿ ಬಾಲೇ. ಅವಳು ಎಲ್ಲಿ ಹೋದ್ರೂ ಬಿಡೋದು ಬೇಡ. ನಿನಗೆ ಅವಳು ಬೇಕು ತಾನೆ? ಅದಕ್ಕೆ ನಾನು ಸಂಪೂರ್ಣ ಸಪೋರ್ಟ್ ಮಾಡ್ತೀನಿ ಕಣಲೇ. ಬಾ, ಈ ಕೂಡಲೇ ಹೋಗಿ ಅವಳನ್ನು ಕೇಳಿ ನಿನಗೆ ಸೆಟ್ ಮಾಡ್ತೀನಿ. ಅವಳೇನು ದೊಡ್ಡ ದಾದ ಏನೋಲೇ. ಎಲ್ಲರಿಗೆ ಇರೋದು ಅವಳಿಗೆ ಇರೋದು. ನಡಿ, ಈ ಸದ್ಯ ಅವಳಿಗೆ ಪ್ರಪೋಸ್ ಮಾಡ್ತೀನಿ. ನಿನ್ನ ಹೆಸರು ಹೇಳಿ ನಿನಗೆ ಗ್ಯಾರಂಟಿ ಸೆಟ್ ಮಾಡಿಕೊಡ್ತೀನಿ. ಬಾರಲೇ, ಬಾ. ಲೇ ಮಾಮಲೇ, ಅವಳ ಜೊತೆ ನಾನು ಮಾತಾಡೋದಿಲ್ಲ. ನೀನೇ ನನಗೆ ಮಾತಾಡಿ ಅವಳನ್ನು ಸೆಟ್ ಮಾಡಿಕೊಡ್ಬೇಕು. ನನಗೆ ತುಂಬ ನಾಚಿಕೆ ಆಗುತ್ತದೆ. ನೀನು ಸೆಟ್ ಮಾಡಿಕೊಟ್ರೆ ಮಾತ್ರ ಅವಳ ಮದುವೆ ಆಗ್ತೀನಿ. ನೀನೇನು ಸೆಟ್ ಮಾಡದೇ ಇದ್ದರೆ ನಾನು ಖಂಡಿತವಾಗಿ ಅವಳ ಮುಖ ಸತ್ಯಕ್ಕೆ ನೋಡೋಲ್ಲ. ಇದು ದೋಸ್ತಿ ಮೇಲೆ ಆಣೆ ಕಣಲೇ. ಅವಳ ಜೊತೆ ನೀನೇ ಮಾತಾಡಬೇಕು, ನನ್ನ ಬಗ್ಗೆ ಅಲ್ಲ. ಹೋಗು, ಅವಳ ಜೊತೆ ಮಾತನಾಡಿ ಏನಂಬೋದು ಹೇಳಿ ಬಾ. ಹೋಗು ಶ್ಯಾಮ, ಜಲ್ದಿ ಹೋಗು. ಲೇ ರಾಮಲೇ, ಗಂಡಿಗೆದರಲೆಲ್ಲ ದಾಳಿಗೆದರಲ್ಲ ಒಂದು ಹೆಣ್ಣಿಗೆ ಎದುರು ಹೋದ. ಈ ಶ್ಯಾಮ ಯಾವತ್ತಿದ್ರು ಕೈ ಇಟ್ಟರೆ ಬಿಡೋ ಮಾತೇ ಇಲ್ಲ. ನಡಿ ರಾಮ, ನಡಿ, ಈ ಕೂಡಲೇ ಹೋಗಿ ಅವಳನ್ನು ಕೇಳ್ತೇನೆ. ನಿನಗೆ ಸೆಟ್ ಮಾಡಿಕೊಡ್ತೇನೆ. ಲಗ್ನ ಜವಾಬ್ದಾರಿ ಎಲ್ಲ ನಂದು ಕಣಲೇ. ಬಾ,
ದೋಸ್ತಿಗೆ ಏನೇನೋ ಮಾಡ್ತೇವೆ ಅಂತ ಎಷ್ಟು ಮಾಡೋಕ್ಕಾಗಲ್ವಾ. ಬಾ, ಈ ಕೂಡಲೇ ಅವಳನ್ನು ಭೇಟಿಯಾಗಿ ಅವಳ ಜೊತೆ ಮಾತನಾಡಿ ಎಲ್ಲ ಹೇಳುತ್ತೇನೆ. ಬಾ. ಅವರಿಬ್ಬರು ಸುಂದರವಾದ ಹುಡುಗಿಯರು ತುಂಬ ಹೊತ್ತು ಮಾತನಾಡಿ ಬಜಾರದಿಂದ ಅಲ್ಲಿಂದ ಹೊರಟು ಹೋಗಿರುತ್ತಾರೆ. ಅವರು ಕೂಡ ರಾಮು ಹಾಗೂ ಶ್ಯಾಮು ಸ್ವಲ್ಪ ಹೊತ್ತು ಮಾತನಾಡಿ ಅವರು ಕೂಡ ಅಲ್ಲಿಂದ ಬಜಾರದಿಂದ ಹೊರಟು ಹೋಗುತ್ತಾರೆ. ಅವರು ಹೊರಟು ಹೋದ ನಂತರ ಶ್ಯಾಮು ತನ್ನ ತಲೆಯಲ್ಲಿ ಏನೇನೋ ಯೋಚನೆ ಮಾಡುತ್ತಾ ಅವನು ಕೂಡ ಹೊರಟು ಹೋಗುತ್ತಾನೆ. ಒಂದು ದಿನ ಕಳೆದ ನಂತರ ರಾಮು ಹಾಗೂ ಶ್ಯಾಮು ಇಬ್ಬರು ಬರುತ್ತಾರೆ. ಲೇ ಮಗಲೇ, ನಾನು ನಿನ್ನೆ ಏನು ಹೇಳಿದೆ ಕಣಲೇ ನಿನಗೆ? ಕೇಳು ಅಂತ ಹೇಳಿದೆ ತಾನೆ. ಈ ಕೂಡಲೇ ಹೋಗಿ ಕೇಳು. ನನಗೆ ಗೊತ್ತಿಲ್ಲ, ಅವಳು ನನಗೆ ಬೇಕು ಅಷ್ಟೇ. ಅವಳನ್ನು ನಾನು ತುಂಬ ಇಷ್ಟಪಡುತ್ತೇನೆ. ಇಲ್ಲದಿದ್ದರೆ ನಾನು ಖಂಡಿತ ಸತ್ತೋಗ್ತೇನೆ ಕಣಲೇ. ಹೋಗಿ ಕೇಳು ಲೇ, ಕೇಳು. ಲೇ ರಾಮಲೇ, ಎಷ್ಟು ಅರ್ಜೆಂಟ್ ಮಾಡ್ತೀಯ ಕಣಲೇ. ಅವಳು ಇವಾಗ ಕಾಲೇಜ್ಗೆ ಹೋಗುತ್ತಾಳೆ. ಕಾಲೇಜ್ಗೆ ಹೋಗುವ ರಸ್ತೆಯಲ್ಲಿ ಅವಳನ್ನು ಕೇಳಿಬಿಡುತ್ತೇನೆ. ನಿನಗೆ ಸೆಟ್ ಮಾಡಿಕೊಡೋದು ನನ್ನ ಜವಾಬ್ದಾರಿ ಕಣಲೇ. ಅದರ ಬಗ್ಗೆ ಯೋಚನೆ ಮಾಡಬೇಡ, ಆಯಿತಾ? ಈ ಕೂಡಲೇ ಹೋಗಿ ಅವಳನ್ನು ಕೇಳಿ ನಿನಗೆ ಖಂಡಿತವಾಗಿ ಮದುವೆಗೆ ಒಪ್ಪಿಸೋದು ಜವಾಬ್ದಾರಿ ಅನ್ನೋದು. ರಾಮು, ನೀನು ಮನೆಗೆ ಹೋಗು. ಅವಳನ್ನು ಕೇಳಿ ನಿಮ್ಮ ಮನೆಗೆ ನಾನು ಒಂದು ಸಿಹಿ ಸುದ್ದಿ ತರುತ್ತೇನೆ. ನೀನು ಊಟ ಮಾಡಿ ಕುಳಿತರು, ನಾನು ಜಲ್ದಿ ಬರುತ್ತೇನೆ. ಒಂದು ದಿನ ಶ್ಯಾಮ್ ಆಶಾಳ ಬಳಿ ಹೋಗಿ ಪಾರ್ಕ್ನಲ್ಲಿ ನಿಂತುಕೊಂಡು ರಾಮನ ಪ್ರೇಮ ಕಥೆಯ ಬಗ್ಗೆ ಅವಳಿಗೆ ಸರಿಯಾಗಿ ವಿವರಿಸುತ್ತಾನೆ. ವಿವರಿಸಿದ ನಂತರ ಆಶಾಳು ಅದರ ಬಗ್ಗೆ ಒಪ್ಪುತ್ತಾಳೆ. ಅವನು ಏನು ಕೆಲಸ ಮಾಡುತ್ತಾನೆಂದು ಸಂಪೂರ್ಣವಾಗಿ ಕೇಳುತ್ತಾಳೆ. ಅದಕ್ಕೆ ಶ್ಯಾಮ್ ಸಂಪೂರ್ಣವಾಗಿ ಅವನು ಮಾಡುವ ಕೆಲಸ, ಅವನ ಒಳ್ಳೆಯತನ ಹಾಗೂ ಕೆಟ್ಟತನ ಬಗ್ಗೆ ಎಲ್ಲದರ ಬಗ್ಗೆಯೂ ಸರಿಯಾಗಿ ಅವಳಿಗೆ ಹೇಳುತ್ತಾನೆ. ಇದನ್ನು ಕೇಳಿದ ನಂತರ ಆಶಾಳು ಅವನೇ ನನಗೆ ಸರಿಯಾದ ಜೋಡಿ ಎಂದು ಮನದಲ್ಲೇ ತಿಳಿದುಕೊಂಡು ಶ್ಯಾಮ್ಗೆ ಅವಳ ಒಪ್ಪಿಗೆಯ ಪತ್ರವನ್ನು ಕಳಿಸುತ್ತಾಳೆ. ಶ್ಯಾಮ್ ಪತ್ರವನ್ನು ತೆಗೆದುಕೊಂಡು ಬಂದು ರಾಮ್ಗೆ ನೀಡುತ್ತಾನೆ. ರಾಮನು ಅದನ್ನು ಸರಿಯಾಗಿ ಓದಿ ಅವಳು ಪ್ರೇಮ ಕಥೆಯ ಒಪ್ಪಿಗೆಯನ್ನು ಪಡೆಯುತ್ತಾನೆ. ಅವಳು ಸಹ ಒಂದು ದಿನ ಆಶಾ ಹಾಗೂ ಅವನ ಬಾಯ್ ಫ್ರೆಂಡ್ ರಾಮು ಪ್ರೀತಿಯಿಂದ ಮಾತನಾಡುತ್ತಾ ಪಾರ್ಕ್ನಲ್ಲಿ ಚಹಾ ಕುಡಿಯುತ್ತಾ ಕುಳಿತಿರುತ್ತಾರೆ. ಆಶಾಳು ಅವನ ಬಗ್ಗೆ, ಅವನ ಕೆಲಸದ ಬಗ್ಗೆ ಕೇಳುತ್ತಿರುತ್ತಾಳೆ. ಹಾಗೆ ರಾಮು ಸಹ ಅವಳು ಮಾಡುವ ಕೆಲಸ ಹಾಗೂ ಅವಳ ಕುಟುಂಬದ ಬಗ್ಗೆ ಕೇಳುತ್ತಿರುತ್ತಾನೆ. ಅವರು ಹಾಗೆಯೇ ಅವರ ಪ್ರೇಮದ ಬಗ್ಗೆ ಮಾತನಾಡುತ್ತಾ ನಗುತ್ತಾ ಕುಳಿತಿರುತ್ತಾರೆ. ಅವರು ಮಾತನಾಡುತ್ತಿರುವಾಗ ಆಕಸ್ಮಿಕವಾಗಿ ಶ್ಯಾಮುವಿನ ಕರೆ ಬರುತ್ತದೆ. ಶ್ಯಾಮುವನು ಅಲ್ಲಿಂದ ಈ ಕೂಡಲೇ ಹೊರಟು ಬಾ ರಾಮು, ಸ್ವಲ್ಪ ಕೆಲಸದ ಎಂದು ಫೋನಿನಲ್ಲಿ ಹೇಳುತ್ತಾನೆ. ರಾಮನು ಹಾಗೂ ಆಶಾಳು ಮಾತನಾಡುತ್ತಾ ಕುಳಿತಿರುವಾಗ ಶ್ಯಾಮನು ಇದ್ದಕ್ಕಿದ್ದಂತೆಯೇ ರಾಮುಗೆ ಕರೆಯನ್ನು ಮಾಡುತ್ತಾನೆ. ಕರೆಯಲ್ಲಿ ಮಾತನಾಡುತ್ತಾ ರಾಮುವು ಸಹ ಹೇಳುತ್ತಾನೆ. ಏನಾಯಿತೆಂದು ಕೇಳಿದಾಗ ಶ್ಯಾಮುವು ಸಹ ಹೇಳುತ್ತಾನೆ, ಮನೆಯಲ್ಲಿ ಸ್ವಲ್ಪ ತೊಂದರೆಯಾಗಿದೆ, ಈ ಕೂಡಲೇ ನೀನು ಹೊರಟು ಬಾ, ಮನೆಯಲ್ಲಿ ತುಂಬ ಅರ್ಜೆಂಟ್ ಕೆಲಸ ಇರೋ ಕಾರಣ ನೀನು ಬೇಗನೆ ಬಾ ಎಂದು ರಾಮುಗೆ ಹೇಳುತ್ತಾನೆ. ರಾಮುವು ಸಹ ಆಯಿತು, ಈ ಕೂಡಲೇ ಇಲ್ಲಿಂದ ಹೊರಟು ಬರುತ್ತೇನೆ, ನೀನು ಅಲ್ಲಿಯೇ ನಿಂತಿರು ಎಂದು ಹೇಳುತ್ತಾನೆ. ಅವನು ಶ್ಯಾಮನ ಜೊತೆ ಮಾತನಾಡುವಾಗ ಆಶಾಳಿಗೆ ತುಂಬ ಸಿಟ್ಟು ಬಂತು. ಹಲೋ ರಾಮು, ನಾನು ಆಶಾ ಮಾತನಾಡ್ತಾ ಇರೋದು. ಈ ಕೂಡಲೇ ನಮ್ಮ ಹಳೆಯ ಪ್ಲೇಸ್ ಪಾರ್ಕಿಗೆ ಈ ಕೂಡಲೇ ನಿನ್ನ ಫ್ರೆಂಡ್ ಶ್ಯಾಮನನ್ನು ಕರೆದುಕೊಂಡು ಬಾ. ನಿಮ್ಮ ಹತ್ತಿರ ತುಂಬ ಪರ್ಸನಲ್ ಮಾತನಾಡುತ್ತಿದ್ದೆ. ಜಲ್ದಿ ಈ ಕೂಡಲೇ ನೀನು ಶ್ಯಾಮು ಈಗಲೇ ಹೊರಟು ಬನ್ನಿ. ತುಂಬ ಅರ್ಜೆಂಟ್ ಮಾತನಾಡಬೇಕು ನಾನು ನಿಮ್ಮ ಜೊತೆ. ಬನ್ನಿ, ಜಲ್ದಿ ಬನ್ನಿ. ಆಯಿತು ಆಶಾ, ಈ ಕೂಡಲೇ ನಾನು ಶ್ಯಾಮನನ್ನು ಕರೆದುಕೊಂಡು ನೀ ಹೇಳಿದ ಜಾಗಕ್ಕೆ ಈ ಕೂಡಲೇ ಬರ್ತೇನೆ. ನೀನು ಕೂಡ ಜಲ್ದಿ ಬಂದು ಬಿಡು. 10 ನಿಮಿಷದೊಳಗಾಗಿ ನಾವು ಅಲ್ಲಿ ಇರುತ್ತೇವೆ. ನೀನು ಕೂಡ ಜಲ್ದಿ ಬಂದು ಬಿಡು ಆಶಾ.
ನಾನು ಶ್ಯಾಮನನ್ನು ಕರೆದುಕೊಂಡು ಬರುತ್ತೇನೆ. ನೋಡು ರಾಮು, ನಾನು ನಿನ್ನನ್ನು ಪ್ರೀತಿಸಬೇಕಾದರೆ ನೀನು ಈ ನಿನ್ನ ದೋಸ್ತಿಯನ್ನು ಬಿಡಬೇಕಾಗುತ್ತದೆ. ಏಕೆಂದರೆ ನಿನ್ನ ದೋಸ್ತನಿಗೆ ಕೊಡುವ ಸಮಯವನ್ನು ನೀನು ನನಗೆ ಕೊಡುತ್ತಿಲ್ಲ. ಯಾವಾಗಲೂ 24 ಗಂಟೆ ಶ್ಯಾಮ್ 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 ಅಂತ ಇರುತ್ತೆಯ. ಆದ ಕಾರಣ ನನಗೆ ನಿನ್ನ ಜೊತೆ ಪ್ರೀತಿಸಲು ಇಷ್ಟವಿಲ್ಲ. ನೀನು ಶ್ಯಾಮನ ಜೊತೆ ದೋಸ್ತಿ ಬಿಟ್ಟರೆ ನಾನು ನಿನ್ನ ಖಂಡಿತವಾಗಿ ಪ್ರೀತಿಸುತ್ತೇನೆ. ಆದ ಕಾರಣ ನೀನು ಶ್ಯಾಮನ ಜೊತೆ ಇನ್ನು ಮುಂದೆ ಒಟ್ಟ ಆಡಾಡುವಂಗಿಲ್ಲ ಹಾಗೂ ಅವನ ಜೊತೆ ಕೊಡುವ ಹಾಗಿಲ್ಲ. ಅವನ ಬಿಡು, ನನ್ನ ಜೊತೆ ಬಾ. ನಮ್ಮ ಅಪ್ಪಗೆ ಹೇಳಿ ಮದುವೆ ಮಾಡಿಸ್ತೀನಿ ನಿನಗೆ ನನ್ನ ಜೊತೆ. ಅವನು ನನ್ನ ಜೊತೆ ಸೇರಬೇಡ. ನೋಡು ರಾಮ್ ಹಾಗೂ ಶ್ಯಾಮ್ ಹಾಗೂ ಆಶಾ, ನಾನು ಇನ್ನು ಮುಂದೆ ನನ್ನಿಂದ ನಿಮಗೆ ಯಾವುದೇ ತೊಂದರೆ ಆಗುವುದಿಲ್ಲ. ನೀವು ಸದಾಕಾಲ ಪ್ರೀತಿಸುತ್ತಾ ಪ್ರೇಮದಿಂದ ಸುಖವಾಗಿ ಇರಿ. ಇದೇ ನಿಮ್ಮ ಕೊನೆಯ ಭೇಟಿ. ನನ್ನಿಂದ ನಿಮ್ಮಿಬ್ಬರ ಪ್ರೀತಿಗೆ ಇನ್ನು ಯಾವತ್ತೂ ಧಕ್ಕೆ ಬರದಿರೋ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಆದ ಕಾರಣ ನನ್ನಿಂದ ತಪ್ಪಾಗಿದೆ. ಇದೊಂದು ಸಲ ನನ್ನನ್ನು ಕ್ಷಮಿಸಿ. ನೀವಿಬ್ಬರು ಚೆಂದಾಗಿದ್ದರೆ ಅಷ್ಟೇ ಸಾಕು, ನನಗೆ ಇನ್ನೇನು ಬೇಕಾಗಿಲ್ಲ. ಅಷ್ಟೇ ಸಾಕು ನನಗೆ. ನೋಡು ಆಶಾ, ಈ ಪ್ರೇಮಕ್ಕೆ ಸಲುವಾಗಿ ನಾನು ಒಪ್ಪಿಕೊಂಡಿದ್ದು ನನ್ನ ಗೆಳೆಯ ಶ್ಯಾಮನ ಸಲುವಾಗಿ. ಅವನೇ ಬೇಡ ಅಂದರೆ ಈ ಪ್ರೇಮ ಕೂಡ ನನಗೆ ಬೇಡ. ನನಗೆ ದೋಸ್ತಿ ಮೊದಲು, ಪ್ರೇಮ ನಂತರ. ಆದ ಕಾರಣ ನಾನು ನಿನ್ನ ಬಿಡುತ್ತೇನೆ ಹೊರತು ನನ್ನ ದೋಸ್ತ ಶ್ಯಾಮನನ್ನು ಎಂದಿಗೂ ಬಿಡುವುದಿಲ್ಲ. ಆದ ಕಾರಣ ನಮ್ಮ ಮದುವೆಯ ಕನಸು ಇಲ್ಲಿಗೆ ನುಚ್ಚುನೂರಾಗುತ್ತದೆ. ನೀನಿನ್ನು ನಿನ್ನ ದಾರಿ ನೋಡಿಕೊಳ್ಳಬಹುದು. ಶ್ಯಾಮ್, ನಡೆಯು, ಹೋಗೋಣ ಇಲ್ಲಿಂದ. ಈ ಕಥೆಯಿಂದ ನಮಗೆ ಏನರ್ಥವಾಗುತ್ತದೆ ಎಂದರೆ, ದೋಸ್ತಿಗಿಂತ ಮಿಗಿಲವಾದದ್ದು ಯಾವುದೂ ಇಲ್ಲ. ದೋಸ್ತಿನೇ ಆಸ್ತಿ. ಪ್ರೀತಿ ಪ್ರೇಮ ಎಲ್ಲ ಇವು ಊಟದಲ್ಲಿ ಉಪ್ಪಿನಕಾಯಿ ಇದ್ದ ಹಾಗೆ. ಆದ ಕಾರಣ ಪ್ರೀತಿ ಪ್ರೇಮ ಮಾಡಿ, ಆದರೆ ದೋಸ್ತಿ ಬಿಡಬೇಡಿ ಎಂಬ ಈ ಕಥೆಯ ಭಾವಾರ್ಥವಾಗಿದೆ. ಪ್ರೀತಿ ಮಾಡಿದರೆ ಅವರು ಯಾವಾಗ ಬಿಟ್ಟು ಹೋಗ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗೆ ದೋಸ್ತಿ ಹಾಗೆ ಅಲ್ಲ. ಒಮ್ಮೆ ನೀನು ಅವರನ್ನು ಪ್ರೀತಿಸಿದರೆ ದೋಸ್ತಿ ಸದಾಕಾಲ ಇರುತ್ತದೆ ಎಂಬುದು ಈ ಕಥೆಯ ಭಾವ.